ಬಂಟ್ವಾಳ ಕೆಥಾಲಿಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ 1997ರ ಸೆಪ್ಟೆಂಬರ್ 1ರಂದು ಸ್ಥಾಪನೆಯಾಗಿ ತನ್ನ 23 ವರ್ಷಗಳ ಸೇವೆಯನ್ನು ಪೂರೈಸಿ 24ಕ್ಕೆ ಪಾದಾರ್ಪಣೆ ಮಾಡಿದೆ. ಕೆಥೋಲಿಕ್ ಸದಸ್ಯರಾದಂತಹ ರಿಗೋರಿ ಲೋಬೋ ಅವರ ಪರಿಕಲ್ಪನೆಯಂತೆ ಕೆಥೋಲಿಕ್ ಸಭಾ ಬಂಟ್ವಾಳ ಇವರ ಸಹಕಾರದೊಂದಿಗೆ 1997ರಲ್ಲಿ ಹುಟ್ಟಿಕೊಂಡಿತು. ಇದೀಗ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಗೆ ಚುನಾವಣೆ ನಡೆದು ಅಧ್ಯಕ್ಷರಾಗಿ ಶ್ರೀ ಜೀವನ್ ಲಾಯ್ಡ್ ಪಿಂಟೋ ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ವಲೆರಿಯನ್ ಬರೆಟ್ಟೋ ಬಹುಮತದಲ್ಲಿ ಆಯ್ಕೆಗೊಂಡಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸಲೆಂದೇ ಹುಟ್ಟಿಕೊಂಡಂತಹ ಕೆಥಾಲಿಕ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಸದ್ಯ ಸಮುದಾಯ ಬಂಧುಗಳ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸಮುದಾಯದ ಉನ್ನತಿಗಾಗಿ ಶ್ರಮಿಸುತ್ತಿದೆ. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದ್ರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸಿಗೆ ಯಾವಾಗ ಬೇಕಾದ್ರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಕರಾವಳಿ ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್ ರಾಜ್ಕೋಟ್ಗೆ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ 1 ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ. ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಆಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352.
ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾಂಜಂಗಾಡ್, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 0824428866. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೇ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿದ್ದೇವೆ ಬಂಟ್ವಾಳ ಕ್ಯಾಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯಲ್ಲಿ. ನಮ್ಮಲ್ಲಿ ಇಲ್ಲಿನ ಅಧ್ಯಕ್ಷರಾದಂತಹ ಜೀವನ್ ಲಾಯ್ಡ್ ಪ್ರಿಂಟ್ ಇದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ವಲೇರಿಯನ್ ಬರೋಡ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ನಿಮ್ಮ ಈ ಒಂದು ಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಮತ್ತು ಇದನ್ನು ಹುಟ್ಟುಹಾಕಲು ಮೂಲ ಉದ್ದೇಶ ಏನಾಗಿತ್ತು? ನಮ್ಮ ಈ ಸಂಸ್ಥೆಯು 1997 ನಮ್ಮ ಕ್ಯಾಥೋಲಿಕ್ ಸದಸ್ಯರಾದ ಲಿಗೋರಿ ಲೋಬೋರವರ ಪರಿಕಲ್ಪನೆಯಂತೆ ಕ್ಯಾಥೋಲಿಕ್ ಸಭಾ ಬಂಟ್ವಾಳ ಇವರ ಸಹಕಾರದಿಂದ 1997 ಸೆಪ್ಟೆಂಬರ್ 1 ತಾರೀಕಿಗೆ ಈ ಸಂಸ್ಥೆ ಹುಟ್ಟಿ ಇವತ್ತಿಗೆ 23 ವರ್ಷ ಸಮೀಪ ಉಂಟು. ಒಳ್ಳೆಯ ರೀತಿಯಲ್ಲಿ ಬೆಳೆದು ಬಂದ ಸಂಸ್ಥೆ. ಸ್ಟಾರ್ಟಿಂಗಿಗೆ ತುಂಬ ಸಣ್ಣ ಕ್ಯಾಪಿಟಲಿಂದ ಸ್ಟಾರ್ಟ್ ಆದ ಈ ಸಂಸ್ಥೆಯು ಇವತ್ತಿಗೆ ನಮ್ಮಲ್ಲಿ ಒಳ್ಳೆ ಕ್ಯಾಪಿಟಲ್ ಹಾಗೂ ಸುಮಾರು 60 ಕೋಟಿಗೂ ಮಿಗಿಲಾದ ಡೆಪಾಸಿಟ್ ಇದೆ. ಮತ್ತು ನಮ್ಮ ಸಂಸ್ಥೆಯ ಲಾಸ್ಟ್ ಇಯರ್ ಟ್ರಾನ್ಸಾಕ್ಷನ್ಸ್ ಅರೌಂಡ್ 294 crores ತನಕ ಹೋಗಿದೆ ಅಂತ ಹೇಳಲು ನಮಗೆ ತುಂಬ ಸಂತೋಷವಾಗಿದೆ. ನಿಮ್ಮ ಸಂಸ್ಥೆ ಯಾವೆಲ್ಲ ಕರ್ನಾಟಕದ ಯಾವೆಲ್ಲ ಭಾಗಗಳಲ್ಲಿ ಶಾಖೆಗಳನ್ನು ಒಳಗೊಂಡಿದೆ? ನಮ್ಮಲ್ಲಿ ಪ್ರಧಾನ ಕಚೇರಿ ಸೇರಿ 7 ಶಾಖೆಗಳಿವೆ. ನಮ್ಮದು ಕಾರ್ಯವ್ಯಾಪ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಇದ್ದುದರಿಂದ ನಾವು ಜಿಲ್ಲೆಯ ಹೊರಗೆ ಇನ್ನೂ ಯೋಚಿಸಲಿಲ್ಲ. ನಮ್ಮ ಜಿಲ್ಲೆಯ ಒಳಗೇನೆ ನಮಗೆ ಇನ್ನೂ ಮಾಡಲು ತುಂಬ ಇದೆ. ಅದು ಮಾಡಿ ಆದಮೇಲೆ ನಾವು ಮುಂದಕ್ಕೆ ಸ್ಟೇಟ್ ವೈಸ್ ಹೋಗಲು ಯೋಚಿಸ್ತೀವಿ. ನಮಗೆಲ್ಲ ಗೊತ್ತಿದೆ, ಕೊರೋನಾ ಬಂದ ನಂತರ ಭಾರತದ ಆರ್ಥಿಕತೆ ಬಹಳಷ್ಟು ಹಿನ್ನಡೆಯನ್ನ ತಂದಿತ್ತು. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ? ಕೋವಿಡ್ ಟೈಮಲ್ಲಿ ಇಡೀ ದೇಶಕ್ಕೆ ಒಂದು ಆರ್ಥಿಕ ಬಿಕ್ಕಟ್ಟು ಅಂತ ಹೇಳ್ಬೋದು. ಆದರೂ ಅದರ ಒಟ್ಟಿಗೆ ನಮಗೂ ಅದರ ಎಫೆಕ್ಟ್ ಆಗಿದೆ. ನಮ್ಮ ಕೋವಿಡ್ ಟೈಮಲ್ಲಿ ನಾವು ನಮ್ಮ ಸಿಬ್ಬಂದಿ ವರ್ಗ ತುಂಬ ಒಳ್ಳೆ ಕೆಲಸವನ್ನು ಮಾಡಿದೆ. ಅವರು ಡೈಲಿ ಟಿಲ್ ಆಫ್ಟರ್ನೂನ್ ಆದರೂ ಆ ಸ್ಟ್ರಿಕ್ಟ್ ಲಾಕ್ಡೌನ್ ಟೈಮಲ್ಲಿ ಕೂಡ ಡೈಲಿ ಟಿಲ್ ಆಫ್ಟರ್ನೂನ್ ನಮ್ಮ ಗ್ರಾಹಕರಿಗೆ ಅರ್ಜೆಂಟ್ ಹಣ ಬೇಕಾದಾಗ ಸರ್ವಿಸ್ ಕೊಟ್ಟಿದೆ. ಕೆಲ ಗ್ರಾಹಕರಿಗೆ ಹೊರಗೆ ಬಾರದವರು ಕ್ವಾರಂಟೈನಲ್ಲಿ ಇದ್ದವರಿಗೆ ಅವರ ಮನೆಗೆ ಕೊಂಡೋಗಿ ಅಮೌಂಟ್ ತಲುಪಿಸುವಂತ ಕೂಡ ಸೇವೆಯನ್ನು ನಾವು ನೀಡಿದ್ದೇವೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತದೆ. ಸಮಾಜದ ಅಭಿವೃದ್ಧಿ ಪಥದಲ್ಲಿ ನಿಮ್ಮ ಬ್ಯಾಂಕ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದೆ?
ನಮ್ಮದು ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಇದ್ದ ಸಂಸ್ಥೆ. ಹಣಕಾಸಿನ ವ್ಯವಹಾರ ಅಲ್ಲದೆ ಕೂಡ ಬೇರೆ ಇತರ ಸೇವೆಗಳು, ಶೈಕ್ಷಣಿಕವಾಗಿ ಕೆಲವು ಆರ್ಥಿಕವಾಗಿ ಹಿಂದುಳಿದ ಒಳ್ಳೆಯ ಮಕ್ಕಳನ್ನು ಗುರುತಿಸಿ ಅವರಿಗೆ ಧನ ಸಹಾಯ ನೀಡ್ತೇವೆ. ಮತ್ತು ಅಂಗವಿಕಲರಿಗೆ ಮತ್ತು ಸಮಾಜದಲ್ಲಿ ಹಿಂದೆ ಇದ್ದ ತುಂಬ ಹಿಂದುಳಿದವರಿಗೆಲ್ಲ ನಾವು ಗುರುತಿಸಿ, ನಾವು ತುಂಬ ಅದರ ಬಗ್ಗೆ ಪ್ರಚಾರ ಮಾಡ್ತಾ ಇಲ್ಲ, ಆದರೂ ನಾವು ಅಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಟೋಟಲ್ ಪ್ರಾಫಿಟ್ನ ಕೆಲವೊಂದು ಪರ್ಸೆಂಟೇಜನ್ನು ಆ ನಿಧಿಗೆ ಇಟ್ಟಿದ್ದೇವೆ. ಸಮಾಜಮುಖಿ ಕಾರ್ಯಕ್ರಮಕ್ಕೆ ಬೇಕಾದಂಥ ಯಾವುದೆಲ್ಲ ನಿಧಿಗಳಿದೆ ಆ ನಿಧಿಗಳಿಗೆ ನಾವು ಅಮೌಂಟ್ ಇಟ್ಟು ಆ ಸಾಲಿನಲ್ಲಿ ನಾವು ಅದನ್ನು ಖರ್ಚು ಮಾಡ್ತೇವೆ. ಸಾಮಾನ್ಯವಾಗಿ ಸಾಲ ಸೌಲಭ್ಯಗಳಲ್ಲಿ ನಿಮ್ಮ ಸಂಸ್ಥೆಯ ಎಷ್ಟು % ಬಡ್ಡಿಯನ್ನು ವಿಧಿಸಲಾಗುತ್ತೆ? ಸಾಮಾನ್ಯವಾಗಿ ಕೋಆಪರೇಟಿವ್ ಸೊಸೈಟೀಸಲ್ಲಿ FD ರೇಟ್ಸ್ ಜಾಸ್ತಿ ಇರುತ್ತೆ. FD ರೇಟ್ಸ್ ಜಾಸ್ತಿ ಇರುವಾಗ ಸಾಲದ ಮೇಲೆ ಬಡ್ಡಿ ಕೂಡ ಜಾಸ್ತಿ ಇರುತ್ತೆ. ಈ ಕೋವಿಡ್ ಟೈಮಲ್ಲಿ ಇನ್ನು ನಮ್ಮ ಗ್ರಾಹಕರಿಗೆ ಸಮಸ್ಯೆ ಆಗಬಾರ್ದಂತ ಆ ನಿಟ್ಟಿನಲ್ಲಿ ನಾವು FD ರೇಟ್ಸನ್ನು ಸ್ವಲ್ಪ ಕಮ್ಮಿ ಮಾಡಿ ಲೋನ್ಸ್ ಪರ್ಸೆಂಟೇಜ್ ತುಂಬ ಕಮ್ಮಿ ಮಾಡಿದೆ. ಹೌಸಿಂಗ್ ಲೋನನ್ನು ನಾರ್ಮಲ್ ಎಲ್ಲ ಸಂಸ್ಥೆಯಲ್ಲಿ ನೋಡಿದ್ರು 13-14% ಇರ್ತದೆ. ನಾವು 10.5% ಕೊಡ್ತಾ ಇದ್ದೇವೆ ಹೌಸಿಂಗ್. ಮುಖ್ಯವಾಗಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲರಿಗೂ ಒಂದು ಮನೆ ಕಟ್ಟುವ ಒಂದು ಉದ್ದೇಶ ಇರ್ತದೆ. ನಮಗೂ ಮನೆ ಬೇಕು, ಅದರ ಅವ್ರ ಹತ್ರ ಟ್ರಾನ್ಸಾಕ್ಷನ್ಸ್ ಆಗಲಿ IT ಫೈಲಿಂಗ್ ಆಗಲಿ ಎಲ್ಲ ಇರಲ್ಲ. ನಾವು ನಮ್ಮ ನಿರ್ದೇಶಕರೇ ಆ ಜಾಗಕ್ಕೆ ವಿಸಿಟ್ ಕೊಡ್ತಾರೆ ಮತ್ತು ಅವರ ವಾಸ್ತವವನ್ನು ನೋಡಿ ನಾವು ಅವರಿಗೆ ಸುಲಭ ರೀತಿಯಲ್ಲಿ ಸಾಲ ಕೊಡ್ತೇವೆ. ಮತ್ತು ಮಾರ್ಗೇಜ್ ಲೋನ್ಸ್ ಇದೆ, ಅದು ಕೂಡ 12.5 ಅಲ್ಲಿದೆ. ವೆಹಿಕಲ್ ಲೋನ್ಸ್ ಕೂಡ ಇದೆ, ಅದು ಕೂಡ 11% ಅಲ್ಲಿದೆ. ತುಂಬ ಕಾಂಪಿಟೇಟಿವ್ ಸಣ್ಣ ಪರ್ಸೆಂಟೇಜಲ್ಲಿ ನಾವು ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಅತ್ಯಂತ ಆಕರ್ಷಕ ಮತ್ತು ವಿಶೇಷ ಠೇವಣಿ ಅಂದರೆ ನಮ್ಮಲ್ಲಿ ನಾವು ಸಾಲಗಳಿಗೆ ಬಡ್ಡಿ ಕಮ್ಮಿ ಇರೋದ್ರಿಂದ ಠೇವಣಿಗೂ ಕೂಡ ತುಂಬ ಬಡ್ಡಿ ಕೊಡ್ತಾ ಇಲ್ಲ. 8% ಕೊಡ್ತೇವೆ. ಮೊದಲು ನಾವು 9.5 ತನಕ ಕೊಡ್ತಾ ಇದ್ವಿ. ಕೋವಿಡ್ನಿಂದಾಗಿ ನಮಗೆ ಅದನ್ನು ಸತ್ಯ ಹೇಳೋದಾದರೆ ವರ್ಕೌಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸುಮ್ಮನೆ ನಾವು ಜನರಿಗೆ ಆಕರ್ಷಕ ಬಡ್ಡಿ ಅಂತ ಹೇಳಿ ಜನರನ್ನು ಮೋಸ ಮಾಡುವಂಥ ಉದ್ದೇಶ ನಮಗಿಲ್ಲ. ಏನು ವಾಸ್ತವಿಕವಾಗಿದೆ ಅದರ ಪ್ರಕಾರ ನಾವು ಹೋಗ್ತೇವೆ. ನಮ್ಮಲ್ಲಿ ಯಾರು ಠೇವಣಿ ಇಟ್ಟಿದ್ದಾರೆ ಅವರು ನಿರ್ಭಯದಿಂದ ಇಡ್ಬೋದು, ನಮ್ಮಲ್ಲಿ ಯಾರು ಸಾಲ ತಗೊಂಡಿದ್ದಾರೆ ಅವರು ಕೂಡ ನಿರ್ಭಯದಿಂದ ಇಡ್ಬೋದು. ನಿಮ್ಮಲ್ಲಿ ಆಡಳಿತ ನಿರ್ದೇಶಕರು ಎಷ್ಟು ಜನ ಇದ್ದಾರೆ? ಹಾಗೇನೆ ಒಂದು ಶಾಖೆಗಳಲ್ಲೂ ಅಷ್ಟೇ, ಒಂದು ಟೋಟಲ್ ಆಗಿ ಹೇಳಿದ್ರೆ ಎಷ್ಟು ಜನ ಆಡಳಿತ ನಿರ್ದೇಶಕರು ಕಾರ್ಯನಿರ್ವಹಿಸ್ಕೊಂಡಿರ್ತಾ ಇದ್ದಾರೆ? ನಮ್ಮಲ್ಲಿ ಟೋಟಲ್ 13 ಜನ ನಿರ್ದೇಶಕರಿದ್ದಾರೆ. ನಾನೇ ಸಣ್ಣವ ಹೇಳ್ಬೇಕು, ನಂದು 34 ಇಯರ್ಸ್ ಆಯಿತು. ನನ್ನಿಂದ ಎಲ್ಲ ಮಿಡಲ್ ಏಜ್ 40, 45, 48 ಅಪ್ ಟು 64 ತನಕ ಇದ್ದಾರೆ. ಆ ರೀತಿಯಲ್ಲಿ ಕೆಲವು ಬ್ಯಾಂಕಿಂಗ್ ರಿಟೈರ್ಡ್ ಸಿಬ್ಬಂದಿ ಇದ್ದಾರೆ, ವೆಹಿಕಲ್ ಇನ್ಫಾರ್ಮೇಷನ್ ಇದ್ದವರಿಗೆ. ಹಾಗೆ ನಮ್ಮ ಆಡಳಿತ ಮಂಡಳಿಯಲ್ಲೂ ತುಂಬ ದಕ್ಷವಾಗಿದೆ. ಮತ್ತು ಇಷ್ಟರ ತನಕ ಇದರ ಮೊದಲು ಇದ್ದ ಆಡಳಿತ ಮಂಡಳಿಗಳು ಕೂಡ 23 ವರ್ಷ ಆಯಿತು. ಇಷ್ಟರ ತನಕ ಯಾರೂ ಒಂದು ಸಿಟ್ಟಿಂಗ್ ಫೀಸ್ ಅಂದರೆ ನಮ್ಮದು ಭತ್ಯೆಗಳನ್ನು ಯಾರೂ ತಗೊಳ್ಳಿಲ್ಲ. ಸ್ಪಾಟ್ ಇನ್ಫೆಕ್ಷನ್ಗೆ ಹೋಗುವಾಗ ಕೂಡ ಅವರು ಟ್ರಾವೆಲ್ ಅಲವೆನ್ಸ್ ಆಗಲಿ ಯಾವುದೇ ಅಲವೆನ್ಸ್ ತಗೊಳ್ಳೋದಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದಾರೆ. ಯಾವೊಂದು ಆಧಾರದಲ್ಲಿ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಅವರನ್ನು ಆಯ್ಕೆ ಅಂತ ಇಲ್ಲ, ಎಲ್ಲ ಸಂಸ್ಥೆಗಳಿಗಿದ್ದಾಗೆ 5 ವರ್ಷಕ್ಕೊಮ್ಮೆ ನಮಗೆ ಚುನಾವಣೆ ಇರುತ್ತೆ. ಚುನಾವಣೆ ಬಂದಾಗ ನಮ್ಮಲ್ಲಿ ಈ ಸಲ ಕೂಡ 28 ಮಂದಿ ಹಾಕಿದ್ರು ನಾಮಿನೇಷನ್. ಮತ್ತು ನಾವು ಮ್ಯೂಚುವಲಿ ಡಿಸ್ಕಷನ್ ಮಾಡಿ ಚುನಾವಣೆ ಮಾಡಿದರೆ ಸಂಸ್ಥೆಗೆ ಖರ್ಚು. ಅದರಿಂದ ನಾವೇ ಮ್ಯೂಚುವಲ್ ಮಾಡಿ ಯಾರೆಲ್ಲ ಎಫಿಷಿಯೆಂಟ್ ಇದ್ದಾರೆ ಅವರನ್ನು 13 ಮೆಂಬರ್ಸ್ ಉಳಿಸಿ ಉಳಿದವರು ವಿಡ್ರಾ ಮಾಡಿದ್ದಾರೆ. ಅದು ಇಷ್ಟರ ತನಕ ನಾವು ಎಲೆಕ್ಷನ್ನೇ ಮಾಡಲಿಲ್ಲ ಸಂಸ್ಥೆಯಲ್ಲಿ. ಈಗ ಅದೇ ರೀತಿ ಉದ್ಯೋಗಿಗಳು ಎಷ್ಟು ಜನ ಉದ್ಯೋಗಿಗಳು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಅವರನ್ನು ಯಾವುದೇ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಉದ್ಯೋಗಿಗಳು ನಮ್ಮಲ್ಲಿ ಮೊದಲಿಂದ ಟೆಂಪರರಿ ಬೇಸ್ಡಲ್ಲಿ ಇದ್ದವರನ್ನು ಅವರ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಪ್ರಾಪರ್ ಸೆಲೆಕ್ಷನ್ ಪ್ರೊಸೀಜರ್ ಮಾಡಿಯೇ ಮಾಡ್ತೇವೆ. ಈಗ ನಮ್ಮಲ್ಲಿ ಒಂದು 22 ಮಂದಿ ಉದ್ಯೋಗಿಗಳಿದ್ದಾರೆ. ಎಲ್ಲರೂ ಎಫಿಷಿಯೆಂಟ್, ಎಲ್ಲರೂ ಏನೇನು ಸರ್ಕಾರದ ಮಾನದಂಡವೇನಿದೆ ಅದರ ಪ್ರಕಾರನೇ ನಾವು ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಈಗ ಕ್ಯಾಥೋಲಿಕ್ ಬ್ಯಾಂಕ್ ಅಂದಾಗ ಕ್ರಿಶ್ಚಿಯನ್ಗೆ ಮಾತ್ರ ಅಂತ ಇರುತ್ತೆ. ಹಾಗಾಗಿ ನಿಮ್ಮ ಸಂಸ್ಥೆ ಏನಾದರೂ ಇದು ಜಾತಿ ಧರ್ಮವಾಗಿ ಆ ಒಂದು ಇದರಲ್ಲಿ ಹೋಗ್ತಾ ಇರುತ್ತೆ, ಎಲ್ಲರಿಗೂ ಒಂದೇ ರೀತಿಯಾದ ಮಾನದಂಡಗಳು ಇರುತ್ತೆ? ಕ್ಯಾಥೋಲಿಕ್ ಅಂದರೆ ಇದು ನಾನು ಹೇಳಿದೆ 97 ಸ್ಟಾರ್ಟ್ ಮಾಡುವಾಗ ಕ್ಯಾಥೋಲಿಕ್ ಬಾಂಧವರ ಮುಖ್ಯಸ್ಥರು ನಮ್ಮ ಒಂದು ಸಮುದಾಯದ ಬಗ್ಗೆ ಈ ಸೊಸೈಟಿಗೆ ಒಂದು ಸೇವೆ ಕೊಡಲು ಒಂದು ಸಂಸ್ಥೆ ಬೇಕಂತ.
ಆ ಉದ್ದೇಶವಾಗಿ ಅವರು ಆ ಟೈಮಲ್ಲಿ ಕ್ಯಾಥಲಿಕ್ ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಜಾತಿಯ ಎಲ್ಲ ಗ್ರಾಹಕರಿದ್ದಾರೆ, ಎಲ್ರಿಗೂ ನಾವು ಒಂದೇ ಲೆಕ್ಕದಲ್ಲಿ ನಾವು ಈ ಕ್ಯಾಥಲಿಕರಿಗಂತ ಸೆಪರೇಟ್ ಅಲ್ಲ. ಖಾಲಿ ಉದ್ದೇಶ ಏನಿತ್ತು, ನಮ್ಮ ಸಮುದಾಯದಿಂದ ಈ ಒಂದು ಸೊಸೈಟಿಗೆ ಏನಾದರೂ ಒಂದು ಕಾಣಿಕೆ ನೀಡಬೇಕು. ಈಗ ಈ ಉದ್ಯೋಗಿಗಳಿಗೆ ಯಾವ ಒಂದು ಭದ್ರತೆ ನಿಮ್ಮ ಸಂಸ್ಥೆಯಿಂದ ನೀಡಲಾಗುತ್ತೆ ಅಂತ? ಹೌದು, ಉದ್ಯೋಗಿಗಳಿಗೆ ಭದ್ರತೆ ಎಲ್ಲ ನಾವು ಗೌರ್ಮೆಂಟ್ ಮಾನದಂಡದಲ್ಲಿ ಹೇಗೆ ಉಂಟು ಹಾಗೇನೆ ಸ್ಯಾಲ್ರಿ ಕೊಡ್ತಾ ಇದ್ದೇವೆ. ESI ಆಗಲಿ, ಫಂಡ್, ಪ್ರಾವಿಡೆಂಟ್ ಫಂಡ್ಸ್ ಎಲ್ಲ ರಿಸರ್ವ್ಸ್ ಕೊಡ್ತಾ ಇದ್ದೇವೆ. ಈಗ ಬಡವರು ಮತ್ತು ಮಧ್ಯಮ ವರ್ಗದವರು ಅವರ ಒಂದು ಜೀವನದಲ್ಲಿ ನಿಮ್ಮ ಒಂದು ಸಂಸ್ಥೆ ಎಷ್ಟು ಮಟ್ಟಿಗೆ ಭಾಗವನ್ನು ವಹಿಸಿಕೊಂಡಿದೆ? ನಾನು ಹೇಳಿದಾಗೆ ನಮ್ಮ ಸಂಸ್ಥೆಯಲ್ಲಿ ಸಾಧಾರಣ ಗ್ರಾಹಕರು ಇರುವುದೆಲ್ಲರೂ ಮಿಡಿಲ್ ಕ್ಲಾಸಿನವರೇ, ಬಡವರು ಇದ್ದಾರೆ. ರಿಚ್ ಪೀಪಲ್ಗೆ ಯಾರಿಗೂ ಸಾಲ ಬೇಡ, ಅವರು ಹೋಗ್ತಾರೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ದೊಡ್ಡ ವ್ಯವಹಾರದಲ್ಲಿ ಮಾಡ್ತಾರೆ. ನಾವು ನಮ್ದಂತ ಈ ಹಿಂದುಳಿದ ಬಡ ವರ್ಗಕ್ಕೆ ನಾವು ಸಾಲ ಕೊಟ್ಟು, ಸುಲಭ ರೀತಿಯಲ್ಲಿ ಸಾಲ ಕೊಟ್ಟು, ರಿಕವರಿ ಟೈಮಲ್ಲಿ ಕೂಡ ತುಂಬ ಉಪದ್ರ ಮಾಡದೆ ಅವರಿಗೆ ಎಷ್ಟು ಕಟ್ಟಲಿಕ್ಕೆ ತಾಕತ್ತುಂಟು ಅದನ್ನು ನಾವೇ ಸ್ಪಾಟಿಗೆ ಹೋಗಿ ಮನವರಿಕೆ ಮಾಡಿ ನಂತರ ನಾವು ನೀಡ್ತೇವೆ. ಕೊನೆಯದಾಗಿ ಏನಂದ್ರೆ ನಿಮ್ಮ ಮುಂದಿನ ಹೊಸ ಹೊಸ ಯೋಜನೆಗಳು ಏನು? ಸಹಕಾರ ಕ್ಷೇತ್ರದಲ್ಲಿ ನಾವು ಇನ್ನೂ ಮುಂದೆ ಹೋಗಲಿಕ್ಕೆ ತುಂಬ ಇದೆ. ನಾವು ಇನ್ನು ತುಂಬ ಬ್ರಾಂಚಸ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ ಆದಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗುವ ಉದ್ದೇಶ ಕೂಡ ಇದೆ. ಅದರೊಟ್ಟಿಗೆ ನಾವು ಸಮಾಜಮುಖಿ ಕಾರ್ಯಗಳನ್ನು ತಗೊಂಡುಕೊಂಡು ಇನ್ನೂ ವಿಸ್ತಾರವಾಗಿ ತಗೊಂಡು, ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ನಾವು ಸ್ವಲ್ಪ ಕಮ್ಮಿ ಮಾಡ್ತೇವಾದರೂ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ಇನ್ನೂ ಅದನ್ನು ವಿಸ್ತರಿಸಲು ಇಚ್ಛಿಸ್ತೇವೆ. ನಮ್ಮ ಸಂಸ್ಥೆಯು ಇಷ್ಟರವರೆಗೆ 23 ವರ್ಷದಲ್ಲಿ ಒಂದೇ ಒಂದು NPA ಆಗಲಿ, ಆರ್ಬಿಟ್ರೇಷನ್ ಫೈಲ್ಸ್ ಆಗಲಿ ಇರಲಿಲ್ಲ. ಕಂಪ್ಲೀಟ್ 100% ರಿಕವರಿ ಮಾಡಿ ಆಡಿಟಲ್ಲಿ A+ ವರ್ಗೀಕರಣವನ್ನು ನಾವು ಪಡೆದಿದ್ದೇವೆ ಅಂತ ಹೇಳಲು ತುಂಬ ಸಂತೋಷವಾಗಿದೆ. ಈಗಾಗಲೇ ಹೇಳಿದ್ದೀವಿ A+. ಹಾಗಾಗಿ ಆ ಒಂದು ಆಧಾರದಲ್ಲಿ ಯಾವೆಲ್ಲ ಪ್ರಶಸ್ತಿಗಳು ನಿಮ್ಮ ಸಂಸ್ಥೆಯನ್ನು ಹರಿಸಿಕೊಂಡು ಬಂದಿದೆ ಅಂತ? ನಮಗೆ ಸುಮಾರು 8 ಪ್ರಶಸ್ತಿಗಳು ಬಂದಿದೆ. SCDCC ಅವರು 5 ಬಾರಿ ನಾವು ಡಿಸ್ಟ್ರಿಕ್ಟಲ್ಲಿ ಅತ್ಯುತ್ತಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಗುರುತಿಸಿದ್ದಾರೆ. ಹಾಗೂ ಮೂಡಬಿದ್ರೆಯಲ್ಲಿ MCC ಸೊಸೈಟಿ ಇದೆ, ಅವರದ್ದು ಮತ್ತು MCS ಮತ್ತು SCDCC ಅವರ ಒಟ್ಟಿಗೆ ಜಂಟಿಯಲ್ಲಿ ಅವರು ಪ್ರಶಸ್ತಿ ಕೊಟ್ಟಾಗಲೂ ಕೂಡ ಸುಮಾರು 2 ಸಲ ನಮಗೆ ಅತ್ಯುತ್ತಮ ಸೊಸೈಟಿ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ನಮಗೆ ಲಾಸ್ಟ್ ಇಯರೇ ಒಂದು ಪ್ರಶಸ್ತಿ SCDCCಯಿಂದ ಲಾಸ್ಟ್ ಇಯರ್ ಇದ್ದಕ್ಕೆ ಈ ವರ್ಷ ಕೊಟ್ಟಿದ್ದಾರೆ, ಅತ್ಯುತ್ತಮ ಕೋಆಪರೇಟಿವ್. ಔಟ್ ಆಫ್ 2 ಡಿಸ್ಟ್ರಿಕ್ಟಲ್ಲಿ 3 ಸೊಸೈಟಿಗೆ ಕೊಟ್ಟದ್ದು, ಅದರಲ್ಲಿ ನಮ್ಮದು ಒಂದು ಅಂತ ಹೇಳೋದು ತುಂಬ ಸಂತೋಷ.